ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ? ನಾನು ಸೂಪರಾಗಿ ನಿಂತ್ಕೊಂಡಿದ್ದೀನಿ ನೋಡಿ. ಇವತ್ತು ನಮ್ಮದು ವಿಡಿಯೋ ತುಂಬ ತುಂಬ ಚೆಂದ ಇರುತ್ತದೆ ನೋಡಿ. ನಾವು ಇಲ್ಲಿ ಬೆಳೆಸಿರುವ ತೋಟ. ಯಾಕೆ ಇದನ್ನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಇನ್ನು 1 ತಿಂಗಳಲ್ಲಿ ನಾವು ವಾಪಸ್ ಇಂಡಿಯಾಕ್ಕೆ ಬರ್ತೀವಿ. ಈಗ ನೋಡಿ, ಎಲ್ಲ ತರಕಾರಿನ ಕೊನೆ ಒಂದು ಸರ್ತಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ತುಂಬ ಆಸೆ ಆಯಿತು. ಈ ತೋಟ ಇಂಡಿಯಾದಲ್ಲಿ ಬೆಳೀತಾರಾ? ಈ ಥರ ಬೆಡ್ ಹಾಕಿಬಿಟ್ಟು ನಾವು ಬೆಂಡೆಕಾಯಿ ಬೆಳೆದಿದ್ದೀವಿ. ಕೆ ಜಿಗಟ್ಟಲೆ, ದಿನಕ್ಕೆ 1 ಕೆ ಜಿ ಸಿಗುತ್ತೆ ನೋಡಿ. ಹೀರೆಕಾಯಿ ಇವಾಗ ಆಗಲಿಕ್ಕೆ ಶುರುವಾಗಿದೆ ಫ್ರೆಂಡ್ಸ್. ಏನು ಹಾಕ್ತೀರಾ, ಈ ಥರ ಬೆಳೀತಾ ಇದೆ ಇಲ್ಲಿ ಅಂತ ನೀವು ತಿಳ್ಕೊಬೋದು. ನಾವು ಯಾವ ಥರ ಬೆಳಿತೀವಿ ಅಂದರೆ, ಈ ಥರದೊಂದು ನಮ್ಮ ಮನೆಯಲ್ಲೇ ನಾವು ಕಂಪೋಸ್ಟ್ ಮಾಡ್ತಿದ್ದೀವಿ. ಬಾಳೆಹಣ್ಣು ಸಿಪ್ಪೆ, ತರಕಾರಿ ಸಿಪ್ಪೆ, ಏನು ತಿಂದಿದ್ದೀವೋ ಕಲ್ಲಂಗಡಿ ಹಣ್ಣು ಎಲ್ಲ ಇದಕ್ಕೆ ಹಾಕಿಬಿಟ್ಟು, ಸ್ವಲ್ಪ ಮಣ್ಣು ಹಾಕಿಬಿಟ್ಟು, ಸ್ವಲ್ಪ ನೀರು ಚಿಮ್ಮಿಸ್ಬಿಟ್ಟು ಈ ಥರ ಕ್ಲೋಸ್ ಮಾಡ್ತೀವಿ. ಇನ್ನೊಂದು ಕಡೆ ಮತ್ತೆ ತುಂಬ್ತೀವಿ. ಆವಾಗ ಎರಡೂ ಕಡೆನೂ ಗೊಬ್ಬರ ಆಗಿಬಿಡುತ್ತೆ. ಅದನ್ನೆಲ್ಲ ನಾವು ಎತ್ತಿ ಗಿಡಗಳಿಗೆ ಹಾಕಿಬಿಡ್ತೀವಿ. ಹಾಗೆ ಸ್ವಲ್ಪ ಗೊಬ್ಬರ ಆಚೆಯಿಂದ ತರ್ತೀವಿ, ನರ್ಸರಿಯಿಂದ. ಈ ಥರ ನಮ್ಮದು ಬೆಳೆಯುವ ಟ್ರಿಕ್ಸ್ ನೋಡಿ. ನಮ್ಮ ತೋಟ ಎಷ್ಟು ಖುಷಿ ಆಗುತ್ತೆ ಅಂದರೆ, ನಮ್ಮ ಮನೆ ಹಿಂದೆ ಇರುವ ಜಾಗ ಇಷ್ಟಿರೋದಕ್ಕೋಸ್ಕರ ಮಾಡ್ತಾಯಿದ್ದೀವಿ. ಈ ಥರ ಬೆಡ್ ಹಾಕಿಬಿಟ್ಟು ನಡೋದು. ಚಳಿಗಾಲ ಬಂದ ತಕ್ಷಣ ಇದೆಲ್ಲ ಹೋಗಿಬಿಡುತ್ತೆ. ಅಷ್ಟು 6 ತಿಂಗಳು ಚೆನ್ನಾಗಿ ತಿನ್ಬೋದು. ಈಗ ತರಕಾರಿ ತಿನ್ನೋಕ್ಕೆ ಶುರು ಮಾಡಿ ಸಾಧಾರಣ 3 ತಿಂಗಳು ಆಯಿತು. 3 ತಿಂಗಳು ಬೆಂಡೆಕಾಯಿನ ನೋಡಿ ಎಷ್ಟು ಎತ್ತರ ಬೆಳೆದಿದೆ ನೋಡಿ. ಈ ಥರ ಇಂಡಿಯಾದಲ್ಲಿ ಬೆಳೆಯೋದಿಲ್ಲ. ಯಾಕಂದರೆ ಇಲ್ಲಿನ ಜನರು ಭಾಗ್ಯವಂತರು, ಪುಣ್ಯವಂತರು. ಏನು ಮಾಡಿದರೂ ಆಗುತ್ತೆ ಈ ಮಣ್ಣಲ್ಲಿ ನೋಡಿ. ಇಷ್ಟು ಚೆನ್ನಾಗಿ ಬಂದಿದೆ. ಎಲ್ಲ ತೋರಿಸಿ ಲಾಸ್ಟಲ್ಲಿ ವೀಡಿಯೋ ಮಾಡ್ತೀನಿ. ಒಂದು ಫೈನಲ್ ವೀಡಿಯೋ ಇದು ನಂದು ಈ ಸರ್ತಿ. ಇನ್ನೊಂದು 6 ತಿಂಗಳು ಬಿಟ್ಟು ಬಂದಾಗ ಮತ್ತೆ ಈ ಥರ ತೋಟ ಮಾಡ್ತೀನಿ. ಇದು ಗೊಂಗೂರು ಗಿಡ ನೋಡಿ. ಗೊಂಗೂರು ಸೊಪ್ಪು ಎಷ್ಟು ಕಾಸ್ಟ್ಲಿ ನಮ್ಮ ಬೆಂಗಳೂರಲ್ಲಿ. ಇದು ನಾನು ಬೆಳೆದಿದ್ದೀನಿ. 3 ಸರ್ತಿ ಚಟ್ನಿ ಮಾಡಿದ್ದೀನಿ ಫ್ರೆಂಡ್ಸ್. ಆ ಚಟ್ನಿನೂ ಮಾಡಿ ನಮ್ಮ ಕುಂದಾಪುರ ಕೈ ರುಚಿಗೆ ಅಪ್ಲೋಡ್ ಮಾಡಿದ್ದೆ. ಅದನ್ನು ಕೂಡ ನೋಡಿರ್ಬೋದು ನೋಡಿ. ಇದು ಈ ಥರ ಗೊಬ್ಬರ ಹೆಂಗಂದರೆ ಅಷ್ಟು ಚೆನ್ನಾಗಿ. ಇವಾಗ ನೀರುಳ್ಳಿ ಸಿಪ್ಪಿ, ಆಲೂಗಡ್ಡೆ ಸಿಪ್ಪಿ ನಾನು ಬೆಂಗಳೂರಲ್ಲಿ ಸಹ ಮಾಡ್ತೀನಿ ನೋಡಿ. ಇದು ಚಿಕ್ಕ ಮೆಣಸು ಅಂತಾರೆ, ಏನಂತಾರೆ, ಜೀರಿಗೆ ಮೆಣಸು ಅಂತಾರೆ ಇದಕ್ಕೆ. ಚಿಕ್ಕದು ಏನು ಖಾರ ಇದೆ ಅಂತೀರಾ? ಅದೆಲ್ಲ ಹಣ್ಣಾಗಿರೋದೆಲ್ಲ ಒಂದು ಸೈಡಿಗೆ ಇಟ್ಬಿಟ್ಟಿದ್ದೀನಿ. ಎಲ್ಲ ಒಣಗಿದೆ. ಆಮೇಲೆ ಹಸಿ ಮೆಣಸಿನಕಾಯಿ 3 ಪಾಟಲ್ಲಿ ಎಷ್ಟಾಗಿದೆ ಅಂದರೆ ಅಷ್ಟಾಗಿದೆ. ಎಷ್ಟೋ ಕರಿಬೇವು ನೋಡಿ. ಕರಿಬೇವು ಬರೋದೇ ಅಪರೂಪ ಇಲ್ಲಿ. ತುಂಬ ಕಾಸ್ಟ್ಲಿ ಫ್ರೆಂಡ್ಸ್. ಇಲ್ಲಿ ಒಂದು 5-6 ಕಡ್ಡಿಗೆ ಅದು ಎಷ್ಟೋ $1 ಅಂತೆ. ನಾ $1 ಕೇಳಕ್ಕೆ ಹೋಗಲ್ಲ. ಇದು ನೋಡಿ, ನುಗ್ಗೆಕಾಯಿ ಗಿಡ ಪಾಟಲ್ಲಿ ಬಂದಿದೆ ಅಂದರೆ ಗ್ರೇಟ್ ಅಲ್ವಾ? ಅದು ಪಾಟಲ್ಲಿ ಬೆಳೆದಿದೆ. ಅದು ನಾನು ಎಲೆ ತೆಗೆದುಬಿಟ್ಟು ಪಲ್ಯ ಮಾಡ್ತೀನಿ. ಕಾಯಿ ಎಲ್ಲ ಬಿಡುವಷ್ಟು ಅವಕಾಶ ಇಲ್ಲ. ಇದು ಗುಂಬಳು. ಈಗ ಬೂದುಗುಂಬಳು ಸ್ವಲ್ಪ ಲೇಟಾಗಿ ಬರುತ್ತೆ ನೋಡಿ. ಎಲ್ಲ ಹೂವು ಆಗ್ತಾಯಿದೆ. ನಾವು ಇಷ್ಟೊತ್ತು ಏನು ಟೊಮೆಟೊ ಎಲ್ಲ ತಿಂದಿದ್ದೀವಿ. ಮತ್ತು ಬೆಂಡೆಕಾಯಿ, ಹೀರೆಕಾಯಿ ಆಗಿಲ್ಲ, ಸಾರಿ. ಹೀರೆಕಾಯಿ ಈಗ ಶುರುವಾಗಿದೆ ನೋಡಿ. ಚಿಕ್ಕದಾಗಿ ಬರ್ತಾಯಿದೆ ನೋಡಿ. ಇಲ್ಲಿ ಸಂದಿಯಲ್ಲೇ ತೋರಿಸ್ತೀನಿ. ಈ ಥರದ್ದು ಈಗ ಬರ್ತಾಯಿದೆ. ಇಷ್ಟು ದಿನ ಆಗಿಲ್ಲ. ಇನ್ನು ಹೀರೆಕಾಯಿದು ಮೇಳ ನಮ್ಮದಿನ್ನು. ಇಷ್ಟು ದಿನ ಬೆಂಡೆಕಾಯಿ ಕಂಬಳ, ಟೊಮೆಟೊ ನೋಡಿ. ಬೆಂಡೆಕಾಯಿ ದಿನ 1 ಕೆ ಜಿ ನಮ್ಮ ಇಂಡಿಯನ್ಸ್ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೋ ಅಷ್ಟು ಜನಕ್ಕೆ ಕೊಟ್ಬಿಟ್ಟಿದ್ದೀವಿ. 4 ಜನ ಈಗ ನಮ್ಮದು ಗೇಟ್ ಇದೆಯಲ್ಲ, ಹೊರಗಡೆ ಈ ಥರ ಹಬ್ಬಿದೆ ನೋಡಿ. ಈ ಥರ ಗಿಡ ಹಬ್ಬಿದೆ ಹೊರಗೆ. ಇವಾಗ ಕಾಂಪೌಂಡ್ ಥರ ಕಟ್ಟಿರ್ತಾರೆ ವುಡ್ಡಲ್ಲೇ. ಇಲ್ಲಿ ನೋಡಿ ಸೋರೆಕಾಯಿ ಆಚೆ. ಸೋರೆಕಾಯಿ ಅಂತೂ ಬಾಯೊಳಗಿಟ್ರೆ ಕರಗಿ ಹೋಗುತ್ತೆ ಫ್ರೆಂಡ್ಸ್. ಅಷ್ಟೇ ಚೆನ್ನಾಗಿರುತ್ತೆ. ಪಲ್ಯ ಮಾಡ್ಕೊತೀವಿ, ಆಮೇಲೆ ಹಲ್ವಾ ಮಾಡ್ತೀವಿ ನೋಡಿ. ಒಂದೇ ಬಳ್ಳಿಯಲ್ಲಿ 4-5 ಬಂದಿದೆ. ಎಷ್ಟು ಖುಷಿ ಆಗುತ್ತೆ ಅಲ್ವಾ?
ಏನಿಲ್ಲ, ಬರೀ ನೀರು ಹಾಕೋದು, ಈ ಗೊಬ್ಬರ ಹಾಕೋದು ಅಷ್ಟೇ. ನೋಡಿ ಸೋರೆಕಾಯಿ ಖುಷಿ ಆಗ್ಬೋದು. ನೋಡಿ, ನೀವು ಇಷ್ಟಪಟ್ಟು ಕಮೆಂಟ್ ಹಾಕ್ತೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಶೇರ್ ಮಾಡಿ. ನೀವು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡದಿದ್ದವರಾದರೆ ಮಾಡಿ. ನಾನು ಖುಷಿ ಪಡ್ತೀನಿ. ಈ ಥರ ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ನೇ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಬಾಯ್.